Hi, hello. I'm Mr. Nagaraj Kruplay, advocate, agriculturist, artist. ಸೊ ಬಸವಣ್ಣನವರು ಏನು ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಈಗ ಕೆಲವೊಂದು ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಹಿರಿಯರು ದಾಸರು ಹೇಳ್ಯಾರ. ಉದರ ಹೊಟ್ಟಿಪಾಡಿಗೆಗೆ ವೇಷ ಹಾಕೋದು. ಉದಾಹರಣೆಗೆ ಪುಂಡಿ ಪಲ್ಯ ಮಹಾರಾಜ್ ಅಂತ ಅದನ ಭಿಕ್ಷೆ ಬಿಡ್ತಾನ. ಮದುವೆಗೇನ ಮಗ್ಲಾಗಿ ಹೆಂಡ್ತಿ ನೈಟಿ ಹಾಕ್ಯಂಗೆ ಕುಂದಿರ್ತಾಳ. ಇವು ಪುಂಡ್ಲಿಕ್ ಮಹಾರಾಜ್ ಅಂತೀವನು. ಪುಂಡ್ಲಿಕ್ ಮಹಾರಾಜ್ ಅಂತ ಮೊನ್ನೆ ಏನು ಹೇಳೋಣ, ಇದು RCB ಸೋಲ್ತದೆ ಅಂತ ಹೇಳೋಣ. ದಡ್ಡ ನಾನು ಪ್ರಯಾಸವಾಗಿ ಗೆಲ್ತದೆ ಅಂತ ಹೇಳೇನಿ, ಕಷ್ಟಕರವಾಗಿ ಗೆಲ್ತದೆ ಅಂತ ಹೇಳೇನಿ. ಹೋದ ವರ್ಷ 196 ಫಸ್ಟ್ ಬ್ಯಾಟಿಂಗ್ 196 ಹೊಡಿತಾರೆ. ಅದು ಕಷ್ಟಕರವಾದ ಗೆಲುವು. ಒಂದು 6 ರನ್ನೇ ಗೆದ್ದರು. 196 ಹೊಡಿತಾರೆ ಅಂತ ಹೇಳೀನಿ ಹೋದ ವರ್ಷ. ಆಮೇಲೆ ಕಾಂಗ್ರೆಸ್ 136 ಸೀಟ್ ಗೆಲ್ತಾವಂತ ಹೇಳಿದೆ. ಆಮೇಲೆ ಅನೇಕ ಪವಾಡಗಳಾಗಿದ್ದಾವೆ ನಮ್ಮ ಮನೆಯೊಳಗೆ. ನಮ್ಮದು ಅಜ್ಜರ ಮನೆ, ನಮ್ಮ ಅಪ್ಪರು ಬಸವ ತತ್ವಧಾರಿಗಳು. ನಮ್ಮ ಅಜ್ಜರು ಹೇಳಿದೆವು ಸಾಕಷ್ಟು ಅದಾವು. ಅಜ್ಜ ಕಾಲದಿಂದ ನಮ್ಮದು ಅಜ್ಜರ ಮನೆ ಕರ್ವಸಜ್ಜರ ಆಶೀರ್ವಾದ ಆಗೈತೆ ನಮ್ಮ ಮನೆಗೆ. ನಮ್ಮ ಅಪ್ಪನ ಗುಡಿ ಕಟ್ಟ್ಯಾರ. ಇವತ್ತಿನ ಇದ್ರಾಗ 93ದಾಗ ವೆನ್ ಮೈ ಫಾದರ್ ಡೈಡ್ ನಮ್ಮನ್ನೆಲ್ಲ ಲಾಯರ್ ಮಾಡಿದರು. ನಾವು ವೃತ್ತಿಪರಗಾಗಿ ವೇಷ ಹಾಕ್ತೇವೆ. ನಮ್ಮ ವೃತ್ತಿ ಅದು. ನಮ್ಮ ಗೌನು, ನಮ್ಮ ಡ್ರೆಸ್ಸು, ಕೋಡು ದುಡಿಯೋದು, ದುಡಿಮೆ. ಆದರೆ ಇವು ಕೆಲವೊಂದು ವೃತ್ತಿ ಬಿಟ್ಟು ಒಂದು ಹೊಟ್ಟೆಪಾಡಿಗೆಗೆ ಕೆಲವು, ಎಲ್ಲರೂ ಹೇಳೋದಲ್ಲ, ಕಾವಿಗೆ ತನ್ನದೇ ಆದಂಥ ಗೌರವ ಇದೆ. ಕಾವಿಯನ್ನು ಯಾರು ಹಾಕಿದ್ರು? ಮಹಾಮಹಿಮರೆಲ್ಲ ಹಾಕಿದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರೆಲ್ಲ ಕಾವ್ಯ ಹಾಕಿದ್ದಾರೆ. ಇತ್ತೀಚೆಗೆ 1883ರಲ್ಲಿ ಸ್ವಾಮಿ ವಿವೇಕಾನಂದ ಕಾವ್ಯ ಹಾಕಿದ್ದಾರೆ. ಇದು ಪುಂಡ್ಲಿಕ್ ಮಹಾರಾಜನ ಗಡ್ಡ ಬಿಟ್ಟತಿ, ತಲೆ ಜಟ ಬಿಟ್ಟತಿ. ಯಾವಾಗ ಮೈ ತೊಕ್ಕಂತತೋ, ಯಾವಾಗ ಗಡ್ಡ ತೊಕ್ಕಂತತೋ, ಮುಖ ನೋಡೋಕ್ಕಾಗಲ್ಲ. ದಪ್ಪ ಬೆಳ್ಕಂತತಿ. ಮಗ್ಳ ನೈಟಿ ಹಾಕ್ಯಂದು ಹೆಂಡ್ತಿ ಕುಂದ್ರಿಸ್ಕೊಂತತಿ, ಮಕ್ಕಳು ಕುಂದ್ರಿಸ್ಕೊಂತತಿ, ಭವಿಷ್ಯ ಹೇಳ್ತದಂತ. ಮೊನ್ನೆ ನಾನು ಗೆಲ್ತದೆ ಅಂತ ಹೇಳಿದ್ದೆ, ನೀನು ಯಾಕೆ ಸೋಲ್ತದೆ ಅಂತ ಹೇಳಿದೆಪ್ಪ. ನಿಂದು ಯಾಕೆ ನೀವು ಆಗಲಿಲ್ಲ? ಕಾವಿ ಹಾಕ್ಯಂಡು ದಪ್ಪ ಹಚ್ಕೊಂತಿ, ಕುಂಕುಮ ಹಚ್ಕೊಂತಿ, ಏನೇನೋ ಹಚ್ಕೊಂತಿ, ಪಟ್ಟಿಂಗ್ರು ಸಹವಾಸ ಮಾಡಿದಿ. ನಿಂದು ಯಾಕೆ ಆಗಲಿಲ್ಲ? ಮೊನ್ನೆ ಹೇಳ್ತಾರೆ ಇಲ್ಲ, ಒಮ್ಮೊಮ್ಮೆ ನೆಗೆಟಿವ್ ಹೇಳಿದ್ರೆ ಪ್ರಚಾರ ಆಕತಿ ಅಂತ ಹೇಳ್ತಾನೆ. ದಡ್ಡ ನನಗೇನು ಚೂಮಂತ್ರಗಳು ಹಾಕ್ಯಾನ, ಚೂಮಂತ್ರಗಳೇ. ನೀ ಚೂಮಂತ್ರಗಳು ಹಾಕ್ಯಲ್ಲ, ಸಾಯ್ಬೇಕು ನಾನು ಇವತ್ತು. ನೀನು ಮುಕ್ಕಳ ದಮ್ಮೋದ್ರೆ ನನಗೆ ಸಾಯ ಅಂತ ಚೂಮಂತ್ರಗಳೇ ಹಾಕಲೆ. ಪುಂಡ್ಯ ಯಾವ ದೇವರಲ್ಲಿ ನಿಂದು ಯಾಗಲೇ ನೀನು ಯಾದಕ್ಕಲೆ ಕಾವೇ ಬಿಚ್ಚಿಗೆ ಮಂಗ ಯಾತಕ್ಕೆ ಮಾಡ್ತೀಲೆ? ಕೊಡುಪ್ಲಿ ಹುಂಡಿ ಪಲ್ಲಿ ಹಿಂಗೆ ಇಲ್ಲಿಂದನೇ ಅಂತಾರ. ನನ್ನ ಭವಿಷ್ಯ ನನಗೆ ಗೊತ್ತಿದೆ. ನಾನು ಯಾವ ಸಾಯ್ತೇನೆ ಅನ್ನೋದು ಗೊತ್ತಿದೆ. ಬಾರದು ಬಪ್ಪದು ತಪ್ಪದು. ಮುಂದೆ ಬರುವುದು ನಾಳೆಯೇ ಬರಲಿ, ನಾಳೆ ಬರುವುದು ಹಿಂದೆಯೇ ಬರಲಿ, ಹಿಂದೆ ಬರುವುದು ಈಗಲೇ ಬರಲಿ. ಹುಚ್ಚ ನನ್ನ ಮಗನ ರಾಣೆಬೆನ್ನೂರಿಗೆ ಬರ್ತಾನೆ. ಬಾ ನೀನು ಒದ್ದೊಳಾಕ್ಸ್ತಾನೆ ಪೊಲೀಸಿಗೆ ಕೊಟ್ಟು. ಏಸು ಮಂದಿ ವಂಚನೆ ಮಾಡಿದ್ದಾರೆ ಏನ. ಅದೊಂದು ಯಾವ್ದು ಕರ್ಕೊಂಬಂದು ಕರ್ನಾಟಕದ ಕನ್ನಡ ನಾಡಿನಾಗಿದ್ದು ಬೇರೆ ಭಾಷೆ ಮಾತಾಡಿಸ್ತಾನೆ. ನಾಚಿಗೆಟ್ಟವನೇ. ತಿನ್ನೋದು ಕರ್ನಾಟಕದ್ದು, ಮಾತಾಡೋದು ಬೇರೆ ಭಾಷೆನ. ನಾವೇನೋ ಅಂತಾರಾಷ್ಟ್ರೀಯ ಭಾಷೆ ಅಂತ ಇಂಗ್ಲೀಷ್ ಮಾತಾಡ್ತೀವಿ. ಬಟ್ ಮಾತೃಭಾಷೆ ನಮ್ಮ ತಾಯಿ ಮರೆಯೋಕ್ಕಾಗುತ್ತಾ? ಪಕ್ಕದ ಮನೆಯವರೇ ದೊಡವ ಅಂತಾನೆ, ಸಣ್ಣವ ಅಂತಾನೆ, ಆಂಟಿ ಅಂತವಿ. ಆದ್ರೆ ನಮ್ಮ ತಾಯಿ ಬಿಡೋಕ್ಕಾಗತ್ತಲ್ಲೇ ಹುಚ್ಚ. ಚೂಮತ್ರಗಳು ಕುಡುಕ್ಲಿ ನೀನೇನೇಕೆ ನೋಡು. ರಾಣೆಬೆನ್ನೂರಿಗೆ ಬರ್ತಾನೆ. ಬಾ ನೋಡು, ಕಸಿ ಮಾಡಿಬಿಡ್ತಾನೆ. ಹೋದ್ರಿ ಕಸಿ ಮಾಡಿದೆ, ಕಸಿ ಮಾಡಿಬಿಡ್ತಾರೆ ಪೊಲೀಸರು. ಏಸು ಮಂದಿ ವಂಚನೆ ಮಾಡಿ, ಏಸು ಮಂದಿ ಮೋಸ ಮಾಡಿ. ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಹುಷಾರಿರೋರು ರಾಸ್ಕಲ್. ಏನ್ಲೇ ನಿಂದು? ಯಾವ ಮಂತ್ರಗಳಲ್ಲಿ ನಿಂದು? ಯಾವ ದೇವರಲ್ಲಿ ನಿನಗೇನು ಬರ್ತೈತಿ ಹುಚ್ಚ? ತು ಇಲ್ಲದಾರ ನೋಡು ನಮ್ಮ ಅಪ್ಪಾರ. ನೋಡು ನಮ್ಮ ಅಪ್ಪಾರ್ದು ಇದನ್ನು ಕಟ್ಟ್ಯಾರ, ಗುಡಿನ.
ಏನಂತ ಹೇಳಿದೆ? ಶ್ರೇಷ್ಠವಾದಂಥ ಶರಣರ ಹೊಟ್ಟೆಯಲ್ಲಿ ಹುಟ್ಟಿರೋ ನಾನು. ಗುಡಿ ಕಟ್ಟಿದ್ದಾರೆ. ಶ್ರೇಷ್ಠ ಬಸವ ತತ್ವವಾದ ದಾರಿ ನಾನು. ಜಗನ್ಮಾತೆಯ ಮಗ ನಾನು. ಬಿಡ, ಆದಿಶಕ್ತಿಯ ಮಗ ನಾನು. ಗೊತ್ತಾತ? ಆದಿಶಕ್ತಿಯ ವರಪುತ್ರರಾದಂಥ ಕೃಷ್ಣಪ್ಪಜ್ಜ ಉಕ್ಕಡಗಾತ್ರಿ ಅಜ್ಜರ ಮನೆ ನಮ್ಮದು ಗುಡಿ ಕಟ್ಟಿದ್ದಾರೆ. ಈ ಕಾಲದಾಗ ಗುಡಿ ಕಟ್ಟಿದ್ದಾರೆ ನಮ್ಮ ಅಪ್ಪಂದ. ನೋಡ, ನಮ್ಮ ತಾಯಿ ಶರಣೆಯರಿವ್ರು. ನನ್ನ ಬಗ್ಗೆ ಮಾತಾಡ್ಬೇಕಾ? ಸ್ವಲ್ಪ ಎಚ್ಚರ ಇಟ್ಕೊಂಡು ಮಾತಾಡ. ಇಂಥ ಶ್ರೇಷ್ಠವಾದ ಹೊಟ್ಟೆಯಲ್ಲಿ ಹುಟ್ಟಿದವರು ನಾನು. ಕಾನೂನು ತಜ್ಞ, ಲಾ ಡಿಗ್ರಿ ಹೋಲ್ಡರ್, ಲಾಯರ್. ನಮ್ಮ ಮನೆಗೆ ಐತಿ, ಎಲ್ಲ ಅದಾವ. ನನಗೆ ಕಾವಿನೂ ಇದೆ, ಎಲ್ಲದೂ ಇದೆ. ಆದ್ರೆ ಹೊಟ್ಟೆ ಪಾಡಿಗೆಲ್ಲ ದುಡ್ಡು ತಿಂದ್ರೂ ಇವತ್ತು ದುಡ್ಡು ತಿಂತಾನೆ. ಹಾಂ, ನಮ್ಮ ಮಕ್ಕಳು ಕೋಟಿಗಟ್ಟಲೆ ದುಡಿತಾರೆ. ನಾನು ಅವರಿಂದ ಸ್ವಾಭಿಮಾನ ನಾನು ಇಸ್ಕೊಳೋದಲ್ಲ. ಗೊತ್ತಾತ? ರಾಸ್ಕಲ್, ದುಡ್ಡು ತಿನ್ನಲೇ ಕುಂಡಿ ಮಹಾರಾಜ ದುಡ್ಡು ತಿನ್ನ. ಕೂಲಿ ಮಾಡೋಕೆ ಹೊಲಕ್ಕ ಕಾವಿ ಬಿಚ್ಚಿಡ ಹೊತ್ತ